ಈ ಕೊನೆ ಹೆಡ್ಲೈನ್ ಇತ್ತಲ್ಲ, ಮೆಟ್ರೋ ಪ್ರಯಾಣ ದರ 46% ಏರಿಕೆ ಆಗಿದೆ. ಬಿ ಜೆ ಪಿಯವರು ಕಾಂಗ್ರೆಸ್ನವ್ರನ್ನ ಬೈತಿದ್ದಾರಂತೆ. ಅಲ್ಲಿ BMRCL ಅನ್ನೋ ಪ್ರತ್ಯೇಕ ವ್ಯವಸ್ಥೆ ಇದೆ. ಅಲ್ಲಿ ಬೆಲೆ ಜಾಸ್ತಿ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳ ನಿರ್ಧಾರ. KSRTC BMTC ಬಸ್ ಜಾಸ್ತಿ ಮಾಡಿದ್ದು, ರೇಟ್ ಜಾಸ್ತಿ ಮಾಡಿದ್ದಕ್ಕೆ ಬೈದರೆ ಅದಕ್ಕೊಂದು ಅರ್ಥಪ್ಪ. ಒಟ್ಟಿನಲ್ಲಿ ಎಲ್ಲನೂ ಪೊಲಿಟಿಸೈಸ್ ನಮ್ಮ ಬಿ ಜೆ ಪಿಯವರು. ದೆಹಲಿ ಚುನಾವಣಾ ಫಲಿತಾಂಶದ ಸುದ್ದಿಗೆ ಬರೋಣ. ದೆಹಲಿಯ ಮತದಾರ ಬದಲಾವಣೆ ಬಯಸಿದ್ದಾನೆ ಅಂತ ಅಲ್ಲಿನ ವಾತಾವರಣ ನೋಡಿದವ್ರಿಗೆ ಅನೇಕರಿಗೆ ಅನ್ನಿಸ್ತಾ ಇತ್ತು. ಹೇಳ್ತಾ ಇದ್ರು, ಇಲ್ಲ ಈ ಸಲ ಚೇಂಜ್ ಆಗುತ್ತೆ, ನೋಡ್ತಾ ಇರಿ ಅಂತ. ಚೇಂಜ್ ಅಂದರೆ ಹೆಂಗೆ, ಎಷ್ಟು, ಏನು ಅತಂತ್ರ ಸರ್ಕಾರ ಬರುತ್ತಾ, ಅಥವಾ ಆಮ್ ಆದ್ಮಿ ಪಕ್ಷದ ಸಂಖ್ಯೆ ಕನ್ಸಿಡರಬಲ್ ಆಗಿ ಕಡಿಮೆಯಾಗಿ ಮತ್ತೆ ಅವರೇ ಅಧಿಕಾರದಲ್ಲಿ ಮುಂದುವರಿತಾರ, ಅಥವಾ BJP ಅಧಿಕಾರಕ್ಕೆ ಬಂದೇ ಬಿಡುತ್ತಾ ಅಂತ. ಎಕ್ಸಿಟ್ ಪೋಲ್ಗಳ ಒಂದು ಸಂಖ್ಯೆಯನ್ನು ಕೊಟ್ಟವು, ಜನ ಒಂದು ಸಂಖ್ಯೆಯನ್ನು ಮಾತಾಡ್ತಾ ಇದ್ರು. ಎಲ್ಲದರ ಅಗ್ನಿ ಪರೀಕ್ಷೆ ಇದ್ದದ್ದು ಇವತ್ತು. ಒಂದು 3 ಎಕ್ಸಿಟ್ ಪೋಲ್ಗಳು ಬುಲ್ಸ್ ಐ ಅನ್ನುವ ರೀತಿಯಲ್ಲಿ ಕರೆಕ್ಟ್ ಆಗಿದ್ದಾವೆ ನೋಡಿ. ಎಲ್ಲರೂ ಈ ಪ್ರದೀಪ್ ಗುಪ್ತಾ ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಸರ್ವೆಗೆ ಯಾಕೆ ವೇಟ್ ಮಾಡ್ತಿದ್ರು ಅಂದರೆ ಇವತ್ತು ತೋರಿಸ್ತೀವಿ ಅದನ್ನು. 48 BJP, 22 ಆಮ್ ಆದ್ಮಿ ಪಕ್ಷ. 70 ಕ್ಷೇತ್ರಗಳಿರೋದಲ್ಲಿ 36 ಮ್ಯಾಜಿಕ್ ನಂಬರು. 36 ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. BJP 48 ಗೆದ್ದಿದೆ, ಆಮ್ ಆದ್ಮಿ ಪಕ್ಷ 22ಕ್ಕೆ ಕುಸಿದಿದೆ. ಕಳೆದ ರಿಸಲ್ಟಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಪ್ಲಸ್ ಎಷ್ಟು ಮೈನಸ್ ಅಂದರೆ BJPಗೆ 40 ಪ್ಲಸ್ ಆಯಿತು, ಆಮ್ ಆದ್ಮಿ ಪಕ್ಷಕ್ಕೆ 40 ಮೈನಸ್ ಆಯಿತು. BJP ಕಳೆದ ಸಲ ಬರೀ 8 ಇತ್ತು, 8 ಕ್ಷೇತ್ರ ಮಾತ್ರ. ಈಗ 48 ಬಂದರು, ಪ್ಲಸ್ 40. ಆಮ್ ಆದ್ಮಿ ಪಕ್ಷ 62 ಇತ್ತು ಕಳೆದ ಸಲ, 62ರಲ್ಲಿ ಗೆದ್ಕೊಂಡಿದ್ರು. ಈಗ 22ಕ್ಕೆ ಬಂದಿದ್ದಾರೆ, -40 ಆಗಿದೆ. ವೋಟ್ ಶೇರ್ನ ಒಂದು ಸ್ವಲ್ಪ ತೋರಿಸಿ ಆಮೇಲೆ ಇದರ ಡಿಟೇಲ್ಡ್ ಅನಾಲಿಸಿಸ್ಗೆ ಹೋಗೋಣಂತೆ. BJP 45.8%. ಅಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲಾದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. 45.8% ವೋಟ್ ಶೇರನ್ನು BJP ಪಡೆದುಕೊಂಡಿದೆ. ಕಳೆದ ಸಲಕ್ಕೆ ಹೋಲಿಸಿದರೆ 7.3% ವೋಟ್ ಶೇರ್ ಜಾಸ್ತಿ ಆಗಿದೆ BJPದು. ಆಮ್ ಆದ್ಮಿ ಪಕ್ಷ 43.7% ವೋಟ್ ತಗೊಂಡು ಕಳೆದ ಸಲಕ್ಕೆ ಹೋಲಿಸಿದರೆ 9.9% ವೋಟ್ ಕಡಿಮೆ ಆಯಿತು. 10%ಗೆ 0.1 ಮಾತ್ರ ಕಡಿಮೆ. 10 ರೌಂಡ್ ಫಿಗರ್ ಹೇಳೋದಾದರೆ 10% ವೋಟ್ ಆಮ್ ಆದ್ಮಿ ಪಕ್ಷದ ಕಡಿಮೆ ಆಗಿದೆ. ಕಾಂಗ್ರೆಸ್ 6.4% ವೋಟ್ ತೆಗೆದುಕೊಂಡಿದೆ. ಕಳೆದ ಸಲಕ್ಕೆ ಹೋಲಿಸಿದರೆ 2.1% ಕಾಂಗ್ರೆಸ್ಸಿನ ವೋಟ್ ಜಾಸ್ತಿ ಆಗಿದೆ. BJPಗೂ ಆಮ್ ಆದ್ಮಿ ಪಕ್ಷಕ್ಕೂ ಡಿಫ್ರೆನ್ಸ್ ಎಷ್ಟು ಪರ್ಸೆಂಟ್ ವೋಟಿನ ಡಿಫ್ರೆನ್ಸ್ ಇದೆ? 2.1%. ಅಷ್ಟೇ ಡಿಫ್ರೆನ್ಸ್. 2.1% ಮತಗಳ ವ್ಯತ್ಯಾಸ. ಆಮ್ ಆದ್ಮಿ ಪಕ್ಷದವ್ರು ಇದನ್ನ ಹೇಳ್ತಾರೆ, ಏನು ಮಹಾನ್ ಕಳ್ಕೊಂಡಿದ್ದೀವಿ, ಏನು ಮಹಾನ್ ಜಾಸ್ತಿ ತಗೊಂಡಿದ್ದೀರಿ ನೀವು BJP ಅವರು ಅಂತ ಹೇಳ್ತಾರೆ. ಬಟ್ ಟ್ರಿಕ್ ಇರೋದು ಇದರಲ್ಲಿ. ಆಮ್ ಆದ್ಮಿ ಪಕ್ಷ ಇಷ್ಟು ಕಳ್ಕೊಳ್ತಲ್ಲ ಕಳೆದ ಸಲಕ್ಕೆ ಹೋಲಿಸಿದರೆ. 10% ವೋಟ್ ಕಳ್ಕೊಂಡಿದ್ದಾರೆ ರೀ ಕಳೆದ ಸಲಕ್ಕೆ ಹೋಲಿಸಿದರೆ. ಅದರ ಅರ್ಥ ಎಷ್ಟು? ಕಳೆದ ಸಲ ಎಷ್ಟು? 53.6% ವೋಟ್ ಇವ್ರದ್ದು. 53.8% ವೋಟ್ ಕಳೆದ ಸಲ. 9.9% ವೋಟನ್ನು ಕಳ್ಕೊಂಡು 43.7%ಗೆ ಬಂದರು. BJP 7.3% ವೋಟ್ ಶೇರನ್ನು ಜಾಸ್ತಿ ಮಾಡ್ಕೊಂಡಿದೆ. 2.1% ವೋಟ್ ಶೇರ್ ಕಾಂಗ್ರೆಸ್ಸಿಗೂ ಜಾಸ್ತಿ ಆಗಿದೆ. 3 ಚುನಾವಣೆ, ಇದನ್ನು ಸೇರಿಸಿ 3 ಚುನಾವಣೆಗಳ ಕಂಪ್ಯಾರಿಸನ್ ಅನ್ನು ಮಾಡಿದ್ರೆ ಆಮ್ ಆದ್ಮಿ ಪಕ್ಷ ದೊಡ್ಡದಾಗಿ ಎಮರ್ಜ್ ಆಗಿದ್ದು. ಇದೇನು ಸಣ್ಣ ಚುನಾವಣೆ ಅನ್ಕೋಬೇಡಿ, ಇದನ್ನ 2015. ಸುಮ್ಮನೆ ಯೋಚನೆ ಮಾಡಿ, 2014ರಲ್ಲಿ ಲೋಕಸಭಾ ಚುನಾವಣೆ ಆಗಿತ್ತು. ಅಬ್ ಕಿ ಬಾರ್ ಮೋದಿ ಸರ್ಕಾರ ಜೋರು ಪ್ರಚಾರ ನಡೆದು 30-35 ವರ್ಷದ ನಂತರನೋ ಭಾರತದಲ್ಲಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದು. BJP ಅಧಿಕಾರಕ್ಕೆ ಬಂತಲ್ಲಿ. ಏನು ಮೋದಿ ವೇವ್ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಮೋದಿ. 10 ತಿಂಗಳಿಗೆ ದೆಹಲಿ ವಿಧಾನಸಭೆ, ರಾಷ್ಟ್ರ ರಾಜಧಾನಿ, ಕೇಂದ್ರಾಡಳಿತ ಪ್ರದೇಶ, ಆಫ್ಕೋರ್ಸ್ ಅದು ಪರಿಪೂರ್ಣ ರಾಜ್ಯ ಅಲ್ಲ. ದೆಹಲಿ ವಿಧಾನಸಭಾ ಚುನಾವಣೆ ಬಂದರೆ BJP 70ರಲ್ಲಿ 3 ಗೆಲ್ತು. 67 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ
ಆಮ್ ಆದ್ಮಿ ಪಕ್ಷ ಸ್ವೀಪ್ ಮಾಡಿಬಿಡ್ತು ದೆಹಲಿಯನ್ನು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಂಥ ಆಘಾತ ಇದು. ಲೋಕಸಭಾ ಚುನಾವಣೆಗಳನ್ನು ಸ್ವೀಪ್ ಮಾಡಿದ 10 ತಿಂಗಳಲ್ಲಿ ದೆಹಲಿ ಹಿಂಗಾಗ್ಬಿಡ್ತು. ದೊಡ್ಡ ಹಿನ್ನಡೆ. ಮೋದಿ ಇಮೇಜ್ಗೊಂದು ದೊಡ್ಡ ಧಕ್ಕೆ ಕೊಡ್ತು ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ರ ನೇತೃತ್ವದಲ್ಲಿ. 5 ವರ್ಷ ನಡೆಸಿದ್ರೆ, ಆಡಳಿತ ನಡೆಸಿದ್ರೆ ಅವರು 5 ವರ್ಷ. 2020ರ ಚುನಾವಣೆ 8 ಕ್ಷೇತ್ರಗಳಿಗೆ ಬರುವಷ್ಟರಲ್ಲಿ ಬಿಜೆಪಿಗೆ ಸಾಕಬೇಕಾಗೋಯ್ತು. 70ರ ಪೈಕಿ ಬಿಜೆಪಿ ಗೆದ್ದದ್ದು 8. ಆಮ್ ಆದ್ಮಿ ಪಕ್ಷ 62 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮತ್ತೊಮ್ಮೆ ದೊಡ್ಡ ಬಹುಮತದ ಸರ್ಕಾರ ನಡೆಸಿತು. ಬಿಡಿಸಿ ಹೇಳಬೇಕಾಗಿಲ್ಲ. 15, 20, 2015, 2020 2 ಕಾಂಗ್ರೆಸ್ 0ನೇ ಸುತ್ತಿತು. ಈಗ 8 ಇದ್ದಂಥ ಬಿಜೆಪಿ 48 ಆಯಿತು. 62 ಇದ್ದ ಆಮ್ ಆದ್ಮಿ ಪಕ್ಷ 22ಕ್ಕೆ ಇಳಿದಿದೆ. 3 ಚುನಾವಣೆಯ ಕಂಪ್ಯಾರಿಸನ್ ಇದು. ಆಮ್ ಆದ್ಮಿ ಪಕ್ಷ ಗಣನೀಯವಾಗಿ ಕ್ಷೇತ್ರಗಳನ್ನು ಕಳ್ಕೊಳ್ಳುತ್ತೆ, ಬಟ್ ಅಧಿಕಾರದಲ್ಲಿ ಉಳಿತಾರೆ ಅನ್ನುವ ವಾತಾವರಣ ಚುನಾವಣೆ ಆರಂಭದಲ್ಲಿತ್ತು. ನೋಡಿ, ಬರ್ತಾ 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 ಹೆಂಗೆ ಇಡೀ ಸಿನಾರಿಯೋನೇ ಚೇಂಜ್ ಆಗಿಬಿಡ್ತು ಅಂತ, ವಾತಾವರಣವೇ ಚೇಂಜ್ ಆಗಿಬಿಡ್ತು. ನಿಮಗೆ ಅದನ್ನೊಂದು ಹೇಳೋದು ಮರ್ತೆ ನಾನು. 2014 ಲೋಕಸಭಾ ಚುನಾವಣೆ, ದೆಹಲಿಯ ಜನ, ದೆಹಲಿಯಲ್ಲಿ 7 ಲೋಕಸಭಾ ಕ್ಷೇತ್ರಗಳು ಬರ್ತವೆ. 7ಕ್ಕೆ 7ರಲ್ಲೂ ಬಿ ಜೆ ಪಿನ ಗೆಲ್ಲಿಸಿತ್ತು. 7ಕ್ಕೆ 7ರಲ್ಲೂ ಬಿ ಜೆ ಪಿಯವ್ರು ಇಂಥ ರಿಸಲ್ಟ್ ಬಂದಮೇಲೆ ವಿಧಾನಸಭಾ ಎಲೆಕ್ಷನ್ ಏನು ಚಿಟಿಕೆ ಹೊಡೆದಂಗೆ ಗೆದ್ಕೊಂಡ್ಬಿಡ್ತೀವಿ ಅಂತ ಹೋದರೆ, ಲೋಕಸಭೆ ಕ್ಷೇತ್ರ ಗೆದ್ದಷ್ಟು ವಿಧಾನಸಭೆಯಲ್ಲಿ ಗೆಲ್ಲೋದಕ್ಕಾಗಲಿಲ್ಲ. 10 ತಿಂಗಳಲ್ಲಿ ನೋಡಿ ಮತದಾರ ಹೆಂಗೆ ಡಿಸೈಡ್ ಮಾಡಿ. ಅಂದರೆ ಮೋದಿಯವರೇ ನೀವು ದೇಶ ಆಳೋದಕ್ಕೆ ಕರೆಕ್ಟು, ದೇಶ ಆಳ್ಕೊಂಡಿರಿ, ನಮಗೇನೇ ಇದ್ದರೂ ದೆಹಲಿಯನ್ನು ಆಳೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಬೇಕು ಅನ್ನುವ ಥರದ ತೀರ್ಪನ್ನು ಕೊಟ್ಟರು. 2014 ಹಂಗಾಯಿತು. 2019ರ ಲೋಕಸಭಾ ಚುನಾವಣೆ ಮತ್ತೆ 7ಕ್ಕೆ 7 ಕ್ಷೇತ್ರಗಳಲ್ಲಿ ಬಿ ಜೆ ಪಿನ ಗೆಲ್ಲಿಸಿದ ಮತದಾರ. 7 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತೆ ಬಿ ಜೆ ಪಿಯವ್ರಿಗೆ ಹುರುಪು ಬಂತು. ಈ ಸಲನೂ 7 ಕ್ಷೇತ್ರದಲ್ಲಿ ಲೋಕಸಭಾದಲ್ಲಿ ಗೆಲ್ಲಿಸಿದ್ದಾರೆ ಅಂದರೆ ವಿಧಾನಸಭೆ ನಾವು ಗೆದ್ಕೋಬಹುದು ಅಂತ. 7 ಲೋಕಸಭೆಯಲ್ಲಿ ಗೆದ್ದಿದ್ರು, 8 ವಿಧಾನಸಭೆಯಲ್ಲಿ ಗೆದ್ದರು 2020ರಲ್ಲಷ್ಟೇ. 2024 ಲೋಕಸಭೆ ಮತ್ತೆ 7ಕ್ಕೆ 7 ಕ್ಷೇತ್ರಗಳಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಿದ ಮತದಾರ. 7ಕ್ಕೆ 7 ಬಿ ಜೆ ಪಿನೇ. ಫಾರ್ ಅ ಚೇಂಜ್ ಈ ಸಲ ಆಮ್ ಆದ್ಮಿ ಪಕ್ಷ ಸಾಕು, ದೆಹಲಿಯನ್ನೂ ಬಿ ಜೆ ಪಿಯವರೇ ಆಳಿ ಅಂತ ಹೇಳಿ 48 ಕ್ಷೇತ್ರಗಳಲ್ಲಿ ಗೆಲ್ಲಿಸಿದ. 2020ರ ವಿಧಾನಸಭಾ ಚುನಾವಣೆಯಲ್ಲಿ 38.5% ಓಟನ್ನು ಬಿ ಜೆ ಪಿ ತೆಗೆದುಕೊಂಡಿತ್ತು. ಮೊನ್ನೆ ಲಾಸ್ಟ್ ಇಯರ್ ಲೋಕಸಭಾ ಚುನಾವಣೆಯಲ್ಲಿ 54.3% ಓಟನ್ನು ಬಿ ಜೆ ಪಿ ತೆಗೆದುಕೊಂಡಿತ್ತು. 7 ಕ್ಷೇತ್ರನೂ ಗೆದ್ದಿದ್ರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.